ಈಗ ನನ್ನ ಜೊತೆ ಇದ್ದಾರೆ ಹೀರೋ ತಾಯಿ ಪೂರ್ಣಿಮಾ ಕ್ಯಾರೆಕ್ಟರ್ ಮಾಡ್ತಿರುವಂಥ ಸುಜಾತಾ ಮ್ಯಾಮ್. ಮಲತಾಯಿ ಪಾತ್ರ ಮಾಡ್ತಿದ್ರು ಕೂಡ ಸ್ವಂತ ತಾಯಿ ಮಗನ ಹೇಗೆ ನೋಡ್ಕೋಬೋದು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳುವಂಥ ಒಂದು ಒಳ್ಳೆ ಪಾತ್ರ. ಆ ಪಾತ್ರ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಅದನ್ನು ಮಾಡ್ತಾ ಇರುವಾಗ ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಎಲ್ಲನೂ ಕೇಳೋಣ ಬನ್ನಿ. ನಮಸ್ತೆ ಮ್ಯಾಮ್. ಹಾಯ್, ನಮಸ್ತೆ ವೀಣಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೊ ಮಚ್. ನೀವು ಹೇಗಿದ್ದೀರಾ ಮ್ಯಾಮ್? ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು. ಸುಜಾತಾ ಆಗಿ ಎಲ್ರಿಗೂ ಗೊತ್ತು, ನಿಮ್ಮ ಜರ್ನಿ ಎಲ್ಲರೂ ನೋಡ್ಕೊಂಡು ಬಂದಿದ್ದಾರೆ. ಬಟ್ ಪೂರ್ಣಿಮಾ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಈಗ ಸ್ನೇಹದ ಕಡಲಲ್ಲಿ? ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಕ್ಯಾರೆಕ್ಟರ್. ನಾನು ಅಲ್ಲದೇ ಇರೋವಂಥ ಕ್ಯಾರೆಕ್ಟರ್. ನಾನು ತುಂಬ ಆ್ಯಸ್ ಅ ಹ್ಯೂಮನ್ ನಾನು ತುಂಬ ಲೌಡ್, ತುಂಬ ಗಲಾಟೆ ಜಾಸ್ತಿ, ತುಂಬ ಮಾತು ಜಾಸ್ತಿ. ಬಟ್ ಇಲ್ಲಿ ತುಂಬ ಸೋಬರ್, ತುಂಬ ಸಾಫ್ಟ್. ಏನೇ ಇದ್ದರೂ ಹೌದಾ ಹಾಗಲ್ಲಪ್ಪ ಅಂತ. ಆಮೇಲೆ ಅಳೋ ಕ್ಯಾರೆಕ್ಟರು, ಆಮೇಲೆ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಗೌರವದಿಂದ ನೋಡೋ ಅಂಥ ಕ್ಯಾರೆಕ್ಟರು. ಆಮೇಲೆ ಏನಾದ್ರು ತಪ್ಪಾದರೆ ಅದನ್ನು ಸಹಿಸದೇ ಇರೋವಂಥ ಕ್ಯಾರೆಕ್ಟರು. ಹೆಂಗೆ ಇದನ್ನು ಸರಿ ಮಾಡೋದು, ಹೇಗೆ ಇದನ್ನು ದಾರಿಗೆ ತರೋದು ಅನ್ನೋದೇ ಯೋಚನೆ ಯಾವಾಗಲೂ. ಸೊ ಯಾ, ಐ ಆಮ್ ಎಂಜಾಯಿಂಗ್ ದಿಸ್ ಕ್ಯಾರೆಕ್ಟರ್. ತುಂಬ ಖುಷಿಯಾಗುತ್ತೆ ಇದು. ಅದೇ ನೀವೇ ಹೇಳ್ದಂಗೆ ಕಂಪ್ಲೀಟ್ಲಿ ಕಾಂಟ್ರಡಿಕ್ಟರಿ ಕ್ಯಾರೆಕ್ಟರ್ ನಿಮಗೆ. ನೀವು ಆಗಲೇ ಹೇಳಿದೆ. ಆಮೇಲೆ ಜನನೂ ನೋಡಿದ್ದಾರೆ, ನೀವು ತುಂಬ ಮಾತಾಡೋದು, ಪಟ ಅಂತ ಮಾತಾಡೋದು, ಎಂಗೇಜಿಂಗ್ ಆಗಿ ಆಡಿಯನ್ಸ್ನ ಇಟ್ಕೊಂಡಿದ್ದೀರಾ ನೀವು ಇಷ್ಟು ವರ್ಷಗಳ ಕಾಲ. ಈಗ ಈ ಥರದ್ದು ಒಂದು ಸೋಬರ್ ಕ್ಯಾರೆಕ್ಟರ್ ಮಾಡೋಕ್ಕೆ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ, ಅಥವಾ ನೀವು ಅದನ್ನು ಪ್ರೋಸೆಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿಬಿಟ್ರಾ? ಆ್ಯಕ್ಚುಲಿ ಸ್ವಲ್ಪ ಚಾಲೆಂಜಿಂಗೇ. ಯಾಕೆ ಅಂತಂದರೆ ಫಾರ್ ಅ ಪರ್ಸನ್ ಹೂ ಇಸ್ ಜಸ್ಟ್ ಯಾವಾಗಲೂ ವೆರಿ ಲೌಡ್ ಆ್ಯಂಡ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಪಟ ಅಂತ ಮಾತಾಡೋ ಅಂಥವ್ರು, ಅವರು ಸಡನ್ನಾಗಿ ಅವ್ರನ್ನ ಫುಲ್ಲು ಸೋಬರ್ ಡೌನ್ ಮಾಡೋದು ತುಂಬ ಕಷ್ಟ. ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ಅಂದರೆ ಎಷ್ಟೊಂದು ಜನನ ಒಬ್ಸರ್ವ್ ಮಾಡ್ತೀನಿ, ಅವ್ರು ಹೆಂಗೆ ಮಾತಾಡ್ತಾರೆ, ಮತ್ತು ಅವ್ರ ಹಾವಭಾವ ಹೆಂಗೆ, ಜೆಸ್ಚರ್ಸ್ ಏನು. ಆಮೇಲೆ ಸ್ವಲ್ಪ ವಯಸ್ಸಾದವ್ರನ್ನ ಒಬ್ಸರ್ವ್ ಮಾಡ್ತೀನಿ, ಅವ್ರು ಹೆಂಗೆ ಮಾತಾಡ್ತಾರೆ ಆ್ಯಂಡ್ ಎಷ್ಟು ಟೈಮ್ ತೊಗೊಳ್ತಾರೆ, ಯಾವುದಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಯಾವ ರೀತಿ ಅವ್ರು ಉತ್ತರ ಕೊಡ್ತಾರೆ. ಇದನ್ನೆಲ್ಲ ನೋಡ್ತಾ ಸ್ವಲ್ಪ ಅಳವಡಿಸ್ಕೊಳ್ತಾ ಇದ್ದೀವಿ. ಆಮೇಲೆ ನಿಮಗೆ ಸಿಕ್ಕಿರೋ ಪಾತ್ರಗಳು ಸ್ವಲ್ಪ ವಿಲನಿಶೇ ಎಷ್ಟು ವರ್ಷ ಸಿಕ್ಕಿದೆ ಅಲ್ವಾ, ಬೇರೆ ವಾಹಿನಿಗಳಲ್ಲಿ ಮಾಡಿರೋದು. ಮೊದಲನೇ ಸತಿ ಅಲ್ಲದೆ ಹೋದ್ರು ಕಡಿಮೆ ಅಪರೂಪಕ್ಕೆ ಒಂದು ಪಾಸಿಟಿವ್ ರೋಲ್ ಸಿಕ್ಕಿದೆ, ತುಂಬ ಪಾಸಿಟಿವ್ ರೋಲ್. ಸ್ನೇಹದ ಕಡಲಲ್ಲಿ ಟೀಮ್ ಬಗ್ಗೆ ಅಥವಾ ಸೀರಿಯಲ್ ಕಥೆ ಬಗ್ಗೆ, ಡೈರೆಕ್ಟರ್ ಬಗ್ಗೆ ಒಂದು ಮಾತು ಹೇಳೋದಾದರೆ ಈ ಸಂದರ್ಭದಲ್ಲಿ ಈ ಪಾತ್ರ ನಿಮಗೆ ಸಿಕ್ಕಿರೋದಕ್ಕೆ? ತುಂಬ ಖುಷಿಯಾಗುತ್ತೆ. ಫಸ್ಟ್ ಆಫ್ ಆಲ್ ಸುನಿಲ್ ಪುರಾಣಿಕ್ ಅವರ ಪ್ರೊಡಕ್ಷನ್ನು ಫ್ಯಾಬ್ಯುಲಸ್ ಪ್ರೊಡಕ್ಷನ್, ಆ್ಯಂಡ್ ಎಲ್ಲದನ್ನೂ ತುಂಬ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ತಾರೆ. ಆ್ಯಂಡ್ ನಮ್ಮ ಟೀಮ್ ಒಬ್ಬರೊಬ್ಬರು ಚಿನ್ನ, ರತ್ನ, ಮುತ್ತು, ವಜ್ರ ಆ ಥರ. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಮಾತಾಡ್ಬೇಕಾದ್ರೆ ಹೀಗೆ ಮಾತಾಡ್ಬಿಡ್ತೀನಿ, ಮೇಡಮ್ ನೀವು ಸುಜಾತ ಅಲ್ಲ, ನೀವು ಪೂರ್ಣಿಮಾ ಅಂತ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ನಮ್ಮಂತಿದ್ದಾರೆ. ಆ್ಯಂಡ್ ನಮಗೆ ಕೆಲವೊಂದು ಸಲ ಸರ್ ಇದು ಹಿಂಗೆ ಹೇಳ್ಬೋದಾ ಅಂತ ಕೇಳಿದಾಗ ಎಷ್ಟು ಚೆನ್ನಾಗಿ ಅದಕ್ಕೆ ಹೌದಾ, ಓಕೆ ಮ್ಯಾಮ್ ಹೇಳಿ, ಈ ಥರನೂ ಹೇಳಿ, ನೋ ಪ್ರಾಬ್ಲಮ್, ಹಿಂಗೆ ಹೇಳಿ ಅಂತ ಫ್ರೀಡಮ್ ಕೊಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗೇ ನಮ್ಮನ್ನ ಗೈಡ್ ಮಾಡ್ತಾರೆ ಕುಮಾರ್ ಸರ್. ಆ್ಯಂಡ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿದೆ. ಒಂದು ಸೆಟ್ ಆಫ್ ಜೆನ್ಝಿ ಟೀಮ್ ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ. ಲೈಟ್ ಅವ್ರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಅವರೆಲ್ಲರೂ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ದಾರೆ ನಮಗೆ. ಆ್ಯಂಡ್ ನಮ್ಮ ಟೀಮ್ ನಾವೆಲ್ಲ ಜೊತೆನಲ್ಲಿ ಮೊನ್ನೆ ರೀಸೆಂಟಾಗಿ ಒಂದು ಟ್ರಿಪ್ ಹೋಗ್ಬಿಟ್ಟು ಬಂದ್ವಿ. ದಟ್ ವಾಸ್ ರಿಯಲಿ ನೈಸ್. ಬಗ್ಗೆ ತುಂಬ ಜನ ಹೇಳಿದ್ರು, ಈಗ ನಾನು ಮಾತಾಡ್ಸಿರೋರೆಲ್ಲ ಟ್ರಿಪ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅಂದರೆ ತುಂಬ ಒಳ್ಳೆ ಟೀಮ್ ಅನ್ನೋದನ್ನ ಪದೇ ಹೇಳ್ತಾ ಬಂದಿದ್ದಾರೆ. ಅಂದರೆ ಖುಷಿಯಾಗಿದೆ ಕೇಳೋದು, ಅಷ್ಟು ಒಳ್ಳೆ ಟೀಮ್ ಜೊತೆ ಒಳ್ಳೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಬಾಂಡಿಂಗ್ ಎಲ್ಲರದ್ದು. ಸೊ ಮೊನ್ನೆ ಆ ಟ್ರಿಪ್ಗೆ ಹೋಗ್ಬಿಟ್ಟು ಬಂದಿದ್ದು ಇನ್ನೂ ಚೆನ್ನಾಗಿ ಅನ್ನಿಸ್ತು, ಇನ್ನೂ ಜಾಸ್ತಿ ಖುಷಿ ಇದೆ. ಡೆಫಿನೆಟ್ಲಿ ಆಗಲೇ ನೆಕ್ಸ್ಟ್ ಟ್ರಿಪ್ ಎಲ್ಲಿ ಅಂತ ಪ್ಲ್ಯಾನ್ ಆಗ್ತಾ ಇದೆ. ಇಲ್ಲ ಆ್ಯಕ್ಚುಲಿ ನಾವು ನಮ್ಮ ಮನೆಯಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಟೈಮು ನಾವು ಇಲ್ಲಿ ಶೂಟಿಂಗಲ್ಲಿ ಸ್ಪೆಂಡ್ ಮಾಡ್ತೀವಿ. ಸೊ ಹಂಗಿರುವಾಗ ಈ ಬಾಂಡಿಂಗ್ ತುಂಬ ಮುಖ್ಯ ಆಗುತ್ತೆ. ಸೊ ಯಾ, ಐ ಥಿಂಕ್ ವಿ ಹ್ಯಾವ್ ಟು ಅದು ಆನ್ ಸ್ಕ್ರೀನ್ ಕೂಡ ಕಾಣಿಸ್ಬೇಕಲ್ವಾ, ಅಂದ್ರೆ ಕೆಮಿಸ್ಟ್ರಿ ಕಾಣಿಸುತ್ತೆ. ನೀವು ಚೆನ್ನಾಗಿದ್ರೆ ಅದು ಆನ್ ಸ್ಕ್ರೀನು ಗೊತ್ತಾಗುತ್ತೆ. ಇನ್ ಕೇಸ್ ಒಂಚೂರು ಕೋಲ್ಡ್ ವೈಬ್ಸ್ ಇದೆ ಮಧ್ಯದಲ್ಲಿ ಅಂದ್ರೆ ಅದು ಕೂಡ ಗೊತ್ತಾಗ್ಬಿಡುತ್ತೆ ಆನ್ ಸ್ಕ್ರೀನ್. ಆಡಿಯನ್ಸ್ ಅಷ್ಟೇ ಈಗ ಜಾಣರಾಗ್ಬಿಟ್ಟಿದ್ದಾರೆ ಸೀರಿಯಲ್ ನೋಡಿ ನೋಡಿ ನೋಡಿ. ಹೌದು, ಆಗ್ಲೇ ಎಲ್ಲರೂ ಮೆನ್ಷನ್ ಮಾಡಿದಾಗೆ ಒಳ್ಳೆ ಬಾಂಡಿಂಗ್ ಇದೆ ಅಂತ ಹೇಳ್ತಾ ಬಂದಿದ್ದಾರೆ. ಹೌದು. ನಿಮ್ಗೆ ಕೆಲವೊಂದು ಪ್ರಶ್ನೆ, ಸೀರಿಯಲಲ್ಲಿ ತುಂಬಾ ಫನ್ನಿ ಅಂತ ಯಾರು ಅನ್ಸುತ್ತೆ ನಿಮ್ಗೆ ಸೆಟ್ಟಲ್ಲಿ? ಸೆಟ್ಟಲ್ಲಿ ತುಂಬ ಫನ್ನಿ ಅಂದರೆ ಐ ಥಿಂಕ್ ಅಭಿಜ್ಞ ಶಿವಾನಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾಳೆ ಅವಳು. ಆಮೇಲೆ ನಮ್ಮ ಸ್ವಪ್ನ ಆಲ್ವೇಸ್ ಫನ್, ಪಟ. ನಾನೇ ಒಂದು ಮಾತು ಎಕ್ಸ್ಟ್ರಾ ಜಾಸ್ತಿ ಮಾತಾಡ್ತೀನಿ ಅಂದರೆ ಅವಳು ನನಗಿಂತ 10 ಜಾಸ್ತಿ ಮಾತಾಡ್ತಾಳೆ. ಅವಳು ಅಷ್ಟು ಪಟ ಸಿಕ್ಕಾಪಟ್ಟೆ ಆ್ಯಕ್ಟಿವ್. ಎಲ್ಲರನ್ನೂ ಏನಾದರೂ ಒಂದು ಪ್ರಶ್ನೆ ಕೇಳ್ತಾ ಇರ್ತಾಳೆ, ಎಲ್ಲರನ್ನೂ ಆ್ಯಕ್ಟಿವ್ ಆಗಿ ಇಟ್ಕೊಂಡಿರ್ತಾಳೆ. ವೆರಿ ನೈಸ್. ಅಂದರೆ ಒಂಥರ ನಮ್ಮ ಸೆಟ್ಟಲ್ಲಿ ಒಂದು ಸ್ಪಾರ್ಕ್ ಅಂದರೆ ಸ್ವಪ್ನ. ಆಮೇಲೆ
ನೀವೆಲ್ಲರೂ ಹಾಗೆ ಇದ್ದೀರಾ. ಆ್ಯಕ್ಚುಲಿ ಜೆನ್ಯೂನ್ಲಿ ಸ್ಪೀಕಿಂಗ್ ನಂಗೆ ತುಂಬ ಖುಷಿ ಆಗುತ್ತೆ. ನಾನು ಎಸ್ಪೆಷಲಿ ಸ್ಕೂಲ್ ಟೈಮಿಂದ ನಿಮ್ಮನ್ನೆಲ್ಲ ಸೀರಿಯಲಲ್ಲಿ ನೋಡ್ತಾ ಬಂದಿದ್ದೀನಿ. ಅಷ್ಟು ಎನರ್ಜಿ, ಅಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿರೋಕ್ಕೆ ಈ ಜನ್ರೇಷನ್ ಅವ್ರಿಗಂತೂ ಸಾಧ್ಯನೇ ಇಲ್ಲ. ಹೌದು ಜನ್ಸಿ ಕೆಲವ್ರು ಹೈ ಎನರ್ಜಿ ಇರುತ್ತೆ, ಬಟ್ ನಿಮ್ಮ ಥರ ಜೆನ್ಯೂನ್ಲಿ ಜನರ ಜೊತೆ ಎಂಗೇಜ್ ಆಗೋದು, ಅಷ್ಟು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದು ಕೆಲಸ ಮಾಡೋ ಕಡೆ. ಆಗಲೇ ನೀವು ಸ್ವಪ್ನ ಬಗ್ಗೆ ಹೇಳಿದ್ರಿ, ನಿಮ್ಮದು ಅದೇ ಥರ ನೇಚರ್. ನೋಡ್ತಾ ಇರೋರ್ಗೂ ಗೊತ್ತಿದೆ ಅದು, ನಿಮ್ಮ ಬಗ್ಗೆ ನೋಡ್ತಾ ಇದ್ದೀವಿ ನಾವು ಮೊದಲಿಂದಲೂ. ತುಂಬ ಖುಷಿ ಆಗುತ್ತೆ. ಒಳ್ಳೆ ಟೀಮ್ ಸಿಕ್ಕಿದೆ ನಿಮಗೆ. ಹೌದು, ಕಂಗ್ರ್ಯಾಚುಲೇಷನ್ಸ್. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೀಣಾ. ಹಾಂ ಹೇಳಿ. ಆ್ಯಂಡ್ ಅದೇ ಪ್ರತಿಯೊಬ್ಬರ ಬಗ್ಗೆನೂ ಹೇಳಬೇಕು ಅಂದರೆ ಚಂದು ಇಸ್ ವೆರಿ ಸ್ವೀಟ್. ಚಂದು ಜೊತೆ ನಾನು 2ನೇ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಆಮೇಲೆ ಸಮೀಪನ್ ಜೊತೆ ಅವನ ಇಂಟ್ರ್ಯಾಕ್ಷನ್ನೇ ಟೋಟ್ಲಿ ಡಿಫ್ರೆಂಟ್. ಅವನು ಒಂಥರ ಸಖತ್ ಮನುಷ್ಯ. ಅವರೆಲ್ಲರ ಜೋಕ್ಗಳು ಕೇಳ್ತಾ ಇದ್ರೆ ವಿ ಶುಡ್ ಗೋ ಬ್ಯಾಕ್ ಅನದರ್ 20 years ಅಂದರೆ ಆ ಥರ ಅನಿಸುತ್ತೆ, ದ್ಯಾಟ್ ಫೀಲ್. ಆ್ಯಂಡ್ ಕಾವ್ಯ ವೆರಿ ಸಾಫ್ಟ್ ಸ್ಪೋಕನ್. ಕಾವ್ಯ ನಾನು ಇಬ್ಬರು ಒಂದು ರಿಯಾಲಿಟಿ ಶೋನಲ್ಲಿ ಜೊತೆನಲ್ಲಿದ್ವಿ, ಆ್ಯಂಡ್ ಇವಾಗ ಈ ಸೀರಿಯಲ್ ಜೊತೆನಲ್ಲಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಚಂದ್ರಕಲಾ ಅವರು ಸೋ ಟ್ಯಾಲೆಂಟೆಡ್, ಶಿ ಈಸ್ ಅಮೇಝಿಂಗ್. ಅನನ್ಯ ಅನದರ್ ಟ್ಯಾಲೆಂಟ್. ನಾನು ಅವಳು ಒಂದು ಸೀರಿಯಲ್ನಲ್ಲಿ ಜೊತೆನಲ್ಲಿ ಆ್ಯಕ್ಟ್ ಮಾಡಿದ್ವಿ. ಸೊ ಈಚ್ ಪರ್ಸನ್ ಈಸ್ ವೆರಿ ಸ್ಪೆಷಲ್ ಓವರ್ ಹಿಯರ್. ನನ್ನ ಮಗಳು ಸೌಮ್ಯ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾಳೆ, ನಿಸರ್ಗ, ವೆರಿ ಸಾಫ್ಟ್ ಸ್ಪೋಕನ್. ಹಾಂ ಅಮ್ಮ, ಓಕೆ ಅಮ್ಮ, ಅಷ್ಟೇ. ಆಮೇಲೆ ಸುಜಯ್ ನನ್ನ ಅಳಿಯ ಕ್ಯಾರೆಕ್ಟರು. ಅವನು ನನ್ನ ಪ್ರೀವಿಯಸ್ ಸೀರಿಯಲಲ್ಲೂ ನನ್ನ ಅಳಿಯ, ಇವಾಗಲೂ ಅಳಿಯ. ಅವನು ಅಷ್ಟೇ ದೊಡ್ಡ ತರಲೆ, ಅವನು ಸೂಪರು. ಅವನು ಸುಜಿ, ನಾನು ಸುಜಿ. ಎರಡು ಇಟ್ಸ್ ವೆರಿ ನೈಸ್. ಅಂದರೆ ದ ಹೋಲ್ ಟೀಮ್ ಇಸ್ ವೆರಿ ನೈಸ್. ನಾನು ಆವಾಗಲೇ ಹೇಳ್ದಂಗೆ ಈಚ್ ಪರ್ಸನ್ ಆ್ಯಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ದ ಪ್ರಾಜೆಕ್ಟ್. ಸೊ ತುಂಬ ಸಂತೋಷ ಆಗುತ್ತೆ ಟು ಬಿ ಅ ಪಾರ್ಟ್ ಆಫ್ ದಿಸ್. ಒಂದು ಕ್ಯೂರಿಯಾಸಿಟಿಯಿಂದ ಪ್ರಶ್ನೆ ನಿಮಗೆ. ನೀವು ನಿಮ್ಮ ಜರ್ನಿ ಮೊದಲಿಂದ ನೋಡಿರೋರು ಇದ್ದಾರೆ ಅಂದರೆ, ನೀವು ಒಂದು ರಿಯಾಲಿಟಿ ಶೋ ಬೇರೆ ವಾಹಿನಿಯಲ್ಲಿ ಮಾಡಿಕೊಂಡು ಆ ಸ್ಕ್ರ್ಯಾಚಿಂದ ಶುರು ಮಾಡಿ ಈಗ ಸೀರಿಯಲಲ್ಲಿ ತುಂಬ ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಂಡಿದ್ದೀರಾ. ನನ್ನ ಪ್ರಶ್ನೆ ಏನಂದರೆ, ಈಗ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ತೀರಾ, ಅಲ್ಲಿಗೆ ಅದು ಪಾತ್ರ ಎಂಡ್ ಆಗುತ್ತೆ, ಮತ್ತು ಇನ್ನೊಂದು ಸಿನಿಮಾ ಮಾಡ್ತಾರೆ. ಬಟ್ ಸೀರಿಯಲಲ್ಲಿ ಲಾಂಗೆಸ್ಟ್ ಆ ಪಾತ್ರ ಜೊತೆ ನೀವು ಜರ್ನಿ ಮಾಡ್ತಾ ಬರಬೇಕಾಗುತ್ತೆ. ಎಲ್ಲಾದರೂ ಮೊನೋಟನಸ್ ಅಂತ ಫೀಲ್ ಮಾಡಿದ್ದೀರಾ? ನೋ, ನೆವರ್. ಯಾಕೆಂದರೆ ನನಗೆ ಇದುವರೆಗೂ ಸಿಕ್ಕಿರೋ ಪ್ರತಿಯೊಂದು ಪಾತ್ರನೂ ಬೇರೆ ಥರನೇ ಇದೆ. ಒಂದು ವಿಲನ್ ಶೇಡು ಪ್ಲೇ ಮಾಡಿದೆ, ಏಜ್ಡ್ ಕ್ಯಾರೆಕ್ಟರು ಪ್ಲೇ ಮಾಡಿದೆ, ಕಾಪ್ ಪ್ಲೇ ಮಾಡಿದೆ, ಲಾಯರ್ ಪ್ಲೇ ಮಾಡಿದೆ. ಸೊ ಬೇರೆ 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 ಥರ ಪಾತ್ರಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ. ನನಗೆ ಯಾವತ್ತೂ ಮೊನೋಟನಸ್ ಅನಿಸಿಲ್ಲ. ಆ್ಯಂಡ್ ಐ ಲವ್ ಬೀಯಿಂಗ್ ಇನ್ ದ ಲೈಮ್ ಲೈಟ್ ಇನ್ ದಿಸ್ ಇಂಡಸ್ಟ್ರಿ. ಸೊ ನನಗೆ ಏನು ಆಪರ್ಚುನಿಟಿ ಕೊಟ್ಟರು ಐ ಟೇಕ್ ಇಟ್ ವಿತ್ ಅ ಗುಡ್ ಹಾರ್ಟ್ ಆ್ಯಂಡ್ ಐ ಗಿವ್ ಮೈ 100%. ಥ್ಯಾಂಕ್ ಯು ಸೋ ಮಚ್ ನನ್ನ ಕ್ವೆಶನ್ಗೆ ಆನ್ಸರ್ ಮಾಡಿದ್ದಕ್ಕೆ. ಈಗಿನ ಯಂಗ್ ಜನ್ರೇಷನ್ಗೆ ಯಾರು ಆ್ಯಕ್ಟರ್ಸ್ ಆಗಬೇಕು, ಆ್ಯಕ್ಟ್ರೆಸಸ್ ಆಗಬೇಕು, ಅಥವಾ ಸೀರಿಯಲಲ್ಲಿ ಕಾಣಿಸ್ಕೋಬೇಕು, ಮೇಜರಾಗಿ ನೀವೆಲ್ಲ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿರ್ತೀರ. ಬಟ್ ಈಗಿನ ಜನ್ರೇಷನ್ ಸುಮಾರಷ್ಟು ಜನ ನಾನು ಕಾಣಿಸ್ಕೋಬೇಕು ಅನ್ನೋದಷ್ಟೇ ಇಂಟೆನ್ಷನ್ ಇರುತ್ತೆ. ಅವ್ರಿಗೆಲ್ಲ ಒಂದು ಸಜೆಷನ್ ಕೊಡೋದಾದರೆ? ಫಸ್ಟು ಭಾಷೆ ಚೆನ್ನಾಗಿ ಮಾತಾಡಬೇಕು, ಸ್ಪಷ್ಟವಾಗಿ ಮಾತಾಡಬೇಕು. ಕನ್ನಡ ಎಂಥ ಒಳ್ಳೆಯ ಭಾಷೆ, ನಮ್ಮ ಭಾಷೆ, ಅದನ್ನು ಸ್ಪಷ್ಟವಾಗಿ ಮಾತಾಡಬೇಕು. ಅಕಾರ ಹಕಾರ ಎಲ್ಲ ಪ್ರಾಬ್ಲಮ್ ಮಾಡಬಾರ್ದು. ಆಮೇಲೆ ಆ ಹ ಪ್ರಾಬ್ಲಮ್ ಮಾಡಬಾರ್ದು. ಎಷ್ಟೊಂದು ಜನಕ್ಕೆ ಅದು ಗೊತ್ತಾಗೋದಿಲ್ಲ. ಬಟ್ ನ್ಯೂಸ್ ಪೇಪರ್ ಓದ್ತಾ ಅಥವಾ ಪುಸ್ತಕಗಳು ಓದ್ತಾ ಇದ್ದರೆ ಅದು ಬರುತ್ತೆ. ಅಥವಾ ಯಾರು ಇವಾಗಂತೂ ಎಷ್ಟೊಂದು ವಾಹಿನಿಗಳು ಮತ್ತು ಖಾಸಗಿ ಯೂಟ್ಯೂಬ್ ಚಾನಲು ಅದು ಇದು ಎಲ್ಲದರಲ್ಲೂ ಕನ್ನಡದ ಬಗ್ಗೆ ಸಾಕಷ್ಟು ವಿಡಿಯೋಸ್ ಎಲ್ಲ ಸಿಗುತ್ತೆ. ಸೊ ಅದನ್ನು ನೋಡ್ತಾ ಇದ್ದರೆ ಭಾಷೆ ತುಂಬ ಚೆನ್ನಾಗಿ ಕಲ್ತ್ಕೋಬೋದು. ಅಥವಾ ಯಾರು ಗುರುಜಿ ಈ ಥರ ಪ್ರೋಗ್ರಾಮ್ಗಳು ನಡೆಸ್ತಾ ಇರ್ತಾರಲ್ಲ, ಅವ್ರು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ. ನಮ್ಮ ಗೌರಿ ಅಮ್ಮ ಮಾತಾಡ್ತಾರಲ್ಲ ಆ ಥರ. ಸೊ ಕೇಳಿಸ್ಕೊಳ್ತಾ ಇದ್ದಾಗ ನಿಮಗೆ ಅದು ಅಭ್ಯಾಸ ಬರುತ್ತೆ. ಅದನ್ನು ಕಲ್ತ್ಕೋಬೇಕು. ಜೊತೆಗೆ ಪಂಕ್ಚುಯಾಲಿಟಿ, ಆಮೇಲೆ ಕಮಿಟ್ಮೆಂಟ್. ನಾನು ಇಂಥ ದಿನ ಈ ಶೂಟಿಂಗಿಗೆ ಬರ್ತೀನಿ ಅಂತ ಹೇಳಿದ್ರೆ ಇಂಥ ದಿನ ಈ ಶೂಟಿಂಗಿಗೆ ಬರಬೇಕು. ಆಮೇಲೆ ಟೈಮಿಗೆ ಸರಿಯಾಗಿ ಬರಬೇಕು. ಆ್ಯಂಡ್ ಡೈರೆಕ್ಟರ್ ಏನು ಹೇಳ್ಕೊಡ್ತಾರೋ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಮಾಡಿಕೊಡ್ಬೇಕು. ಇವತ್ತು ನನ್ನ ಬೇಗ ಬಿಡಿ, ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅದೆಲ್ಲ ಇರಬಾರ್ದು. ಯು ಶುಡ್ ಹ್ಯಾವ್ ಪ್ರಾಪರ್ ಕಮಿಟ್ಮೆಂಟ್ ಟುವರ್ಡ್ಸ್ ಯುವರ್ ವರ್ಕ್. ಆವಾಗ ನಿಮ್ಮನ್ನು ಅದು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನೀವು ಎಷ್ಟು ಗೌರವ ಕೊಡ್ತೀರೋ ನಿಮ್ಮ ಕೆಲಸಕ್ಕೆ, ಅಷ್ಟು ಜಾಸ್ತಿ ಗೌರವ ನಿಮ್ಮ ಕೆಲಸ ನಿಮಗೆ ಕೊಡುತ್ತೆ. ಇದು ಜೆನ್ಸಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆ ಸುಜಾತ ಟೀಚರೇ ಅನ್ನೋ ಹಾಗೆ ಗುಡ್ ಟೀಚರ್ ಆಗಿ ನಿಮ್ಮ ಸ್ಟೂಡೆಂಟ್ಸ್ಗೆ ಒಳ್ಳೆ ಪಾಠ ಹೇಳಿದ್ದೀರಾ. ತುಂಬ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ News 18 ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ, ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ವೀಣಾ. ಯು ಆರ್ ವೆರಿ ಪ್ರಿಟಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.